ನಮಸ್ಕಾರ ಸ್ನೇಹಿತರೆ, ಕಲ್ಪತರು ನಮ್ಮ ಮನೆ ಅಡುಗೆಗೆ ಸ್ವಾಗತ. ಇವತ್ತೊಂದು ಬೆಂಡೆಕಾಯಿ ಸಾಂಬಾರು ಮಾಡೋದು ತೋರಿಸ್ತೀನಿ. ಮಧ್ಯಾಹ್ನ ಊಟಕ್ಕೆ 1 ಲೋಟ ಬೇಳೆ, 1/4 ಲೋಟ ಹೆಸರುಬೇಳೆ, ತೊಗರಿಬೇಳೆ, ಟೊಮೊಟೊ ಎಲ್ಲ ತೊಳೆದು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳೋಣ. ನಾವೀಗ ಒಂದು 2-3 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಹಾಕಿದ್ದೀನಿ. ಇದಕ್ಕೆ ಕುಕ್ಕರ್ಗೆ ಒಂದು ಚೂರು ಬೆಲ್ಲ ಹಾಕಿದ್ದೀನಿ. ಇದನ್ನು ಒಂದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಒಂದು 3-4 ವಿಷಲ್ ಹಾಕಿ ಬೇಯಿಸ್ಕೊಳ್ಳೋಣ. ಈಗ ನಾವು ಸಾಂಬಾರಿಗೆ ಒಂದು ಹುರ್ಕೊಳ್ಳೋಕ್ಕೆ ಒಂದು ಪೌಡ್ರ್ ಮಾಡ್ಕೊಳ್ಳೋಕೆ ತೋರಿಸ್ತೀನಿ. 2 ಸ್ಪೂನು ಕಡಲೆಬೇಳೆ ಹಾಕ್ಕೊಂಡು, ಉದ್ದಿನಬೇಳೆ 1 ಸ್ಪೂನು ಆಮೇಲೆ ಹಾಕ್ಕೊಳ್ಳೋಣ. ಒಂಚೂರು ಹಂಗೆ ಫ್ರೈ ಮಾಡ್ಕೊಳ್ಳೋಣ, ಕೆಂಪಗೆ ಮಾಡ್ಕೊಳ್ಳೋಕ್ಕೆ. ಆಮೇಲೆ ಒಂಚೂರು ಜೀರಿಗೆ ಹಾಕೋಣ. ಇದಕ್ಕೆ ಜೀರಿಗೆ, ಮೆಣಸು, ನಂತರ ಇದಕ್ಕೆ ಒಂಚೂರು ಮೆಂತ್ಯ ಎಲ್ಲ ಹಾಕಿ ಫ್ರೈ ಮಾಡೋಣ. ನೆಕ್ಸ್ಟ್ ಇದು ಕೆಂಪಾಗಿದ ತಕ್ಷಣ ಇದಕ್ಕೊಂದು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 5-6 ಹಾಕ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಇದನ್ನು ಹಂಗೆ ಚೆನ್ನಾಗಿ ಡ್ರೈ ಇರೋಷ್ಟು ಹುರ್ಕೊಳ್ಳೋಣ. ಈಗ ಇದನ್ನೆಲ್ಲ ಹುರಿದಾಗಿದೆ. ಈಗ ಇದನ್ನು ಮಿಕ್ಸಿಗೆ ಹಾಕಿ ಇದಕ್ಕೆ ಒಂಚೂರು ಹುಣಸೆಹಣ್ಣು, ಆಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ. ಸಾಂಬಾರಿಗೆ ಪೇಸ್ಟ್ ಮಾಡಿ ಇಟ್ಕೊಂಬಿಡೋಣ. ಇದೆಲ್ಲ ಒಂಚೂರು ಹಾಕಿ ಇದು ರುಬ್ಕೊಂಬಂದ್ಬಿಡೋಣ. ಈಗ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಒಂದು 1/4 kg ಬೆಂಡೆಕಾಯಿ ತೊಳೆದು ಈ ಥರ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಒಣ ಬಟ್ಟೆಲಿ ಒರೆಸಿ ಸಣ್ಣಗೆ ಹೆಚ್ಚಿಟ್ಕೊಳ್ಳೋಣ. ಈಗ ಈ ಥರ ಹೆಚ್ಚಿಟ್ಕೊಂಡು ಇದನ್ನು ಬಾಣಲಿಗೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಡ್ರೈ ಆಗಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡ್ಕೊಳ್ತಾ ಇರೋಣ. ಅಷ್ಟೊತ್ತಿಗೆ ಕುಕ್ಕರಲ್ಲಿರೋದನ್ನು ಬೇಳೆ ಬೆಂದಿದೆ. ಈಗ ಬೇಳೆ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಕನ್ಸಿಸ್ಟೆಂಟ್ ಎಷ್ಟು ಬೇಕೋ ಅಷ್ಟು ನಾವು ಇದು ಮಾಡ್ಕೊಳ್ಳೋಣ. ನೀರು ಹಾಕಿ ಉಪ್ಪು ಹಾಕ್ಕೊಳ್ಳೋಣ. ಕುದಿಯೋಕ್ಕೆ ಇಟ್ಟು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಮಸಾಲೆನ ಹಾಕೋಣ. ಇದಕ್ಕೆ ಮಿಕ್ಸಿಲಿ ಜಾರಲ್ಲಿ ರುಬ್ಬಿರೋದು, ಕೊತ್ತಂಬರಿ ಸೊಪ್ಪೆಲ್ಲ ಸೇರಿಸಿ ಲಾಸ್ಟಿಗೆ ರುಬ್ಬಿರ್ತೀವಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ಮಾಡಿಕೊಂಡು ಕುದಿಯೋಕ್ಕೆ ಇಟ್ಕೊಳ್ಳೋಣ. ಇದು ಬೇಳೆ 1 ಲೋಟ, 1/4 ಲೋಟ ಹೆಸರುಬೇಳೆ ಹಾಕಿರೋದು, ಟೊಮೊಟೊ 1-3 ಹಾಕಿರೋದು. ಈ ಥರ ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸೋಣ. ಈಗ ಬೆಂಡೆಕಾಯಿ ನೋಡಿರಿ ಫ್ರೈಗೆ ಇಟ್ಟಿದ್ದು ಈಗ ಆಗಿದೆ. ಈ ಥರ ಚೆನ್ನಾಗಿ ಕಪ್ಪಗೆ ಒಂಥರ ಇದಾಗಬೇಕು, ಅದೆಲ್ಲ ನೀರಿನ ಅಂಶ ಆ ಥರ ಆಗಿರೋದನ್ನು ಹುರಿದು ಇದಕ್ಕೆ ಹಾಕೋಣ. ಬೆಂಡೆಕಾಯಿ ಸಾಂಬಾರಿಗೆ ಲಾಸ್ಟ್ ಮೂಮೆಂಟಲ್ಲಿ ಹಾಕ್ಕೋಬೇಕು ಬೆಂಡೆಕಾಯಿನ. ಫಸ್ಟೇ ಹಾಕ್ಬಿಟ್ರೆ ಚೆನ್ನಾಗಿ ಇದಾಗ್ಬಿಡುತ್ತೆ. ಈಗ ಚೆನ್ನಾಗಿ ಕುದ್ದಿದೆ. ಈಗ ಬೆಂಡೆಕಾಯಿ ನಮಗೆ ಸಾಮಾನ್ಯವಾಗಿ ತಿಂತಾಯಿದ್ರೆ ಇದು ಜ್ಞಾಪಕ ಶಕ್ತಿ ಹೆಚ್ಚಿಗೆ ಇದಾಗುತ್ತೆ ಅಂತ ಹೇಳ್ತಾರೆ. ಭಾಳ ಒಳ್ಳೆಯದು ಮೆದುಳಿಗೆ. ನೋಡಿ, ಈ ಥರ ಬೆಂಡೆಕಾಯಿ ಸಾಂಬಾರು ಆಯಿತು, ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕೀಗ. ಕುದೀತಾ ಇದೆ ಹಿಂಗೆ. ಈಗ ಒಂದು ಒಗ್ಗರಣೆ ಹಾಕ್ಕೊಂಬಿಡೋಣ. ಅದೇ ಬಾಣಲೆಗೆ ಇಟ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿ ಸಾಸಿವೆ ಹಾಕೋಣ ಸಿಡಿಯೋಕ್ಕೆ. 1 ಸ್ಪೂನ್ ಸಾಸಿವೆ ಹಾಕೋಣ. ಒಂಚೂರು ಹಿಂಗೆ ಹಾಕೋಣ. ಹಿಂಗು, ಹಸಿಮೆಣಸು ಅಂತೀನಿ, ಒಣಮೆಣಸು, ಕರಿಬೇವಿನ ಸೊಪ್ಪು ಹಾಕೋಣ ಒಗ್ಗರಣೆಗೆ. ಸಾಸಿವೆ ಸಿಡಿತಾ ಇದೆ. ಬಿಸಿ ಬಿಸಿ ಅನ್ನ ಮಧ್ಯಾಹ್ನ ಊಟದಕ್ಕೆ ಸಾಂಬಾರಿಗೆ ಚೆನ್ನಾಗಿರ್ತದೆ. ಬೆಂಡೆಕಾಯಿ ಸಾರು ಬೇಳೆ ಜೊತೆಗೆ ಮಾಡ್ಕೊಳ್ಳಿ, ಖಂಡಿತ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಈಗ ಹಿಂಗೆ ಹಾಕ್ತೀನಿ. ಹಿಂಗೆ ಹಾಕಿ ಒಗ್ಗರಣೆ ರೆಡಿ ಆಯ್ತು. ಈಗ ಇದಕ್ಕೆ ನಾವು ಕುದೀತಾ ಇರುತ್ತಲ್ಲ ಅದು ಸಾಂಬಾರನ್ನ ಸ್ವಲ್ಪ ಹಾಕೋಣ. ಇದಕ್ಕೆ ಕುದೀತಾ ಇರೋದನ್ನ ಹಾಕಿ ಸಾಂಬಾರು ಹಾಕಿ ಸ್ವಲ್ಪ ಕುದಿಸ್ಬಿಟ್ಟು ಅದನ್ನು ಮತ್ತೆ ನಾವು ಸಾಂಬಾರು ಪಾತ್ರೆಗೆ ಹಾಕೋಣ. ಅದನ್ನು ಹಿಂಗೆ ಒಗ್ಗರಣೆ ಆಗಿದ ತಕ್ಷಣ ಆ ಸಾಂಬಾರನ್ನ ಅದಕ್ಕೆ ಹಾಕೋಣ. ಪಾತ್ರೆಯಲ್ಲೆಲ್ಲ ಕುದೀತಿದೆಯಲ್ಲ ಇದನ್ನು ಹಾಕೋಣ. ಅದಕ್ಕೆ ಒಗ್ಗರಣೆ ಮಾಡ್ಕೊಂಡಿರೋದು
ನೋಡಿರಿ ಎಷ್ಟು ಚೆನ್ನಾಗಿದೆ ಕಲರು. ಬೆಂಡೆಕಾಯಿ ಸಾಂಬಾರು ಚೆನ್ನಾಗಿದೆ, ರೆಡಿ ಆಗಿದೆ. ಈಗ ನೋಡಿರಿ ಇದಕ್ಕೆ ಹಾಕೋಣ, ಎಲ್ಲ ಒಗ್ಗರಣೆ ಹಾಕಿರೋದು ಇದಕ್ಕೆ ಹಾಕಿ ಕುದಿಸ್ಕೊಳ್ಳೋಣ. ರೆಡಿ ಆಯ್ತು ಈಗ ಬೆಂಡೆಕಾಯಿ ಸಾಂಬಾರು. ಬೇಳೆ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ನೋಡಿ. ಅನ್ನಕ್ಕೆ ಈ ಥರ ಸರ್ವ್ ಮಾಡಿಕೊಂಡು ಊಟ ಮಾಡುತ್ತಾಯಿದ್ರೆ ಚೆನ್ನಾಗಿರುತ್ತೆ. ತುಪ್ಪ ಮೇಲೆ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಒಂದು ತಟ್ಟೆ ಅನ್ನನೂ ಖಾಲಿ ಮಾಡ್ಬೋದು. ಆ ಥರ ಟೇಸ್ಟಾಗಿರುತ್ತೆ ಬೆಂಡೆಕಾಯಿ ಸಾಂಬಾರಿದು. ಹೋಟೆಲ್ ಥರನೇ ಇರುತ್ತೆ ಇದು ರುಚಿ, ಟೇಸ್ಟು ಎಲ್ಲ. ಖಂಡಿತ ಮಾಡಿಕೊಡಿ. ಕಲ್ಪತರು ನಮ್ಮ ಮನೆ ಅಡುಗೆ ಚಾನಲ್ನ ಲೈಕ್ ಮಾಡಿ ನೋಡ್ತಾಯಿರಿ, ಪ್ರೋತ್ಸಾಹ ಕೊಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದು, ಹೆಸ್ರು ಬೇಳೆ ಮಿಕ್ಸ್ ಮಾಡಿರೋದು, ತುಂಬ ಚೆನ್ನಾಗಿರುತ್ತೆ. ಹೀಗೆ ಟೇಸ್ಟಿಯಾಗೂ ಇರುತ್ತೆ, ತುಂಬ ಹೋಟೆಲಲ್ಲಿ ಇದ್ದಂಗೆ ಇರುತ್ತೆ. ಬೆಂಡೆಕಾಯಿ ಸಾರು ರೆಡಿ. ಓಕೆ, ಬಾಯ್.